में मेरो बात. ಸದ್ಗುರು ಪಲ್ಟು ಸಾಹೇಬರು ವಾಕ್ಯ. ಮಹನೀಯರು ಆ ಸ್ಥಿತಿಗೆ ಮುಟ್ಟಿದ ನಂತರ ಅಲ್ಲಿ ಧ್ಯೇಯ ಸಿದ್ಧಾಂತ ವರ್ಣನೆ ಮಾಡ್ತಾರೆ. ಏನಂತಾರೆ? ಈ ಜಗತ್ತೇ ಮತ್ತು ಸರ್ವಕ್ಕ ಆದ ನಾನೇ ಇದ್ದ, ಅಂತದಲ್ಲಿ ಆದರೂ ಸಹಿತ ನಾನೇ ಇದ್ದದ್ದು, ಮತ್ತಿನ್ನೊಬ್ರು ಯಾರೂ ಇದ್ದಿದ್ದಿಲ್ಲ. ಜೈ सब में मेरा बास और ना दूजा कोई. ब्रह्मा विष्णु महेश रूप सब समरे होई. ನಾನು ಸರ್ವವ್ಯಾಪಿಯಾಗಿ ಸರ್ವತ್ರಲ್ಲಿನೂ ಕೂಡಿದ್ದು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಸಹಿತ ನಾನೇ ಆಗಿದ್ದು, ಅವರಲ್ಲಿಯೂ ಸಹ ನಾನೇ ಇದ್ದದ್ದು. ಜಿ हम की उत्पत्ति करे करे हम की सम्मान. घट घट में हम रहे रहे हम सबसे न्यारा. ನಾನೇ ಉತ್ಪತ್ತಿ ಮಾಡ್ತಕ್ಕಂಥವನು, ನಾನೇ ಸ್ಥಿತಿ ಮಾಡ್ತಕ್ಕಂಥವನು, ನಾನೇ ಸಂವಾರವೂ ಮಾಡ್ತಕ್ಕಂಥವನು. ನಾನು ಸರ್ವರಲ್ಲಿ ಇದ್ದು ಸರ್ವರಿಗಿಂತಲೂ ಬೇರೆ ಇದ್ದದ್ದು. ಅಂಥದ್ದು ಆತ್ಮನ ರೂಪ. ಆ ರೂಪವೇ ಸರ್ವವ್ಯಾಪಿಯಾಗಿತ್ತು. ಇಲ್ಲೇನದಂದ್ರೆ ಪಂಚಮ ಭೌತಿಕ ಜಡಭಾವದಲ್ಲಿ ಕೂಡಿ ನಾನು ಮನುಷ್ಯನು, ನಾನು ಸ್ತ್ರೀ, ನಾನು ಇಂಥ ಹೆಸರುಳ್ಳವನು, ಇಂಥ ಊರುಳ್ಳವನು, ಇಂಥ ದೇಶ ಉಳ್ಳವನು, ಏನೇನೋ ಒಂದು ಆಗಿ ಕೂತಿದ್ದು. ಜೈ उत्पत्ति करे करे हम की सम्मान. घट घट में हम रहे रहे हम सबसे न्यारा. पार ब्रह्म भगवान अंश हमारे कगवाए. हम ही सोहम शब्द ज्योत वही सुन में आए. ಅದಕ್ಕೇನಂತಾರೆ? ಪಾರಬ್ರಹ್ಮ. ಆತನಿಗೆ ಭಗವಾನ ಮತ್ತು ಪರಬ್ರಹ್ಮ ಅಂತ ಹೇಳಿ ಅಂತಾರೆ. ಅವರು ಸಹಿತ ನಮ್ಮ ವಂಶ ಉಳ್ಳವರೇ, ನಮ್ಮ ವಂಶದವರೇ. ನಾನೇ ಜ್ಯೋತಿ ಸ್ವರೂಪ, ನಾನೇ ಪರಬ್ರಹ್ಮ ಸ್ವರೂಪ, ನಾನೇ ಸತ್ಪುರುಷ. ಜೈ पलटू देह के धरे तेरे साहिब समदास. आदि अंत हम ही रहे सब में मेरो बात. ಶರೀರಧಾರಿ ಆಗುವುದರಿಂದ, ನಾನು ಶರೀರ ಧಾರಣ ಮಾಡುವುದರಿಂದ ನಾನು ದಾಸನಾಗಬೇಕಾಯಿತು, ಆ ಪರಮಾತ್ಮನ ಸ್ವಾಮಿ ಆಗಬೇಕಾಯಿತು. ಈ ಶರೀರ ಅಭಿಮಾನ ದೂರ ಆದರೆ ಆದಿಯೂ ನಾನೇ, ಅಂತವೂ ನಾನೇ, ಸರ್ವರಲ್ಲಿಯೂ ನಾನೇ ಇದ್ದದ್ದು. पलटू देह के धरे साहिब समदास. आदि अंत हम ही रहे सब में मेरो बात. पंछी को ऐसा रंग कहा है भाई, ऐसा रंग कहा है भाई. सात दीप नौखंड के बाहर जगवा खोज लगाई. ಮತ್ತೇನಂತಾರೆ? ಇಂಥದ್ದೊಂದು ಬಣ್ಣದ, ಆ ಬಣ್ಣ ಎಲ್ಲದ? ಸಪ್ತ ದ್ವೀಪ ಮತ್ತು ನೌಖಂಡದ ಎಲ್ಲ ನಾವು ಶೋಧನೆ ಮಾಡಿದರೂ ಸಹಿತ ಅಂಥ ಬಣ್ಣ ನಮಗೆಲ್ಲಿ ಕಾಣಿಸಲಿಲ್ಲ. ಅಂಥ ಬಣ್ಣ ಒಂದದೆ, ಅದು ಎಲ್ಲದ? ಅದ್ರ ಶೋಧನೆ ಮಾಡೋದು. ಜಿ सात दीप नौखंड के बाहर जगवा खोज लगाए. वादेश के मरम न जाने जग से चूनर आई. ಆ ದೇಶದ್ದೇನದಂದ್ರೆ ಮರ್ಮ ಯಾರು ತಿಳಿವಲ್ರು. ಎಲ್ಲಿದದು ಮುಸುಕು ಬಂದದ, ಮುಸುಕು ಬಂದಿದ್ದು ಮಾತ್ರ ಗೊತ್ತಾಗೋದಿಲ್ಲ. ಎಲ್ಲಿದು ಬಂದದ ಅದು ನಮ್ಗೆ ಗೊತ್ತಾಗೋದು. ಜೈ या चूनर में दाग
ಸಂತ ಕಗೆ ಗೊಸರಾಯಿ. ಈ ಮುಸ್ಕಿಗೆ ಏನದಂದ್ರೆ ಒಂದು ಇಂಚದಲ್ಲಿ ಎಷ್ಟೋ ಕಲೆಗಳು ಬಿದ್ದಾವ. ನಮಗೆ ಸಂತ ಜನರು ಏನು ಹೇಳ್ತಾರೆ, ನೋಡು ನಿನ್ನ ಮುಸುಕ ಎಂಥ ಹೊಲಸದ, ಎಷ್ಟು ಕಲೆಗಳದಾವ, ಎಷ್ಟು ಮಲಿನದ, ನೀನು ನಿನ್ನ ಮುಸುಕು ತೊಳೆದುಕೋ, ಸ್ವಚ್ಛಪಡಿಸ್ಕೋ ಅಂತ ಸಂತ ಜನರು ಹೇಳ್ತಾರೆ. ಜೈ या चूनर में दाग बहुत है संत कहे गुजराए. जो यग चूनर जुगत से ओढ़े काल निकट नहीं आए. ಈ ಮುಸುಕ ಯಾರು ಸ್ವಚ್ಛಪಡಿಸಿ ಯುಕ್ತಿದಿಂದ ಯಾರು ತನ್ನ ಹೊದ್ಕೋತಾರಂದ್ರೆ ಅವ್ರ ಸಮೀಪ ಏನದಂದ್ರೆ ಕಾಲು ಬರುವುದಿಲ್ಲ. ಮತ್ತು ಚುನರಿ ಮಲಿನ ಆದ್ರೆ ಕಾಲ್ ಪುರುಷನ ತಗೊಂಡ್ಬಿಡ್ತಾನೆ. ಜಿ प्रेम नगर की गैल कठिन है वह कोई जान न पाए. ಏನು ಈ ಮುಸುಕಿನ ನಗರ ಅಥವಾ ಪ್ರೇಮದ ನಗರ, ಅಲ್ಲಿಗೆ ಹೋಗ್ತಕ್ಕಂತಹ ಮಾರ್ಗ ಬಹಳ ಸೂಕ್ಷ್ಮದ, ಯಾರೂ ಹೋಗೋದಿಲ್ಲ ಆ ಮಾರ್ಗದಿಂದ. ಅಂಥ ಕಠಿಣವಾದಂತಹ ಮಾರ್ಗ ಇದು. ಯಾರೋ ಒಬ್ಬರು ವಿರಳಾ ಪುರುಷರು ಅದಕ್ಕೆ ತಿಳಿದ್ರೆ ತಿಳಿಬಹುದು, ಇಲ್ದ್ರೆ ಪರಸಿ ಸತ್ಸಂಗಿಗಳಿಗೆ ಏನು ಗೊತ್ತಾಗುತ್ತೆ. ಜಿ प्रेम नगर की गैल कठिन है वह कोई जान न पाए. चांद सूरज जग पवन न पानी पतिया को ले जाए. ಎಲ್ಲಿ ಚಂದ್ರ ಇಲ್ಲ, ಎಲ್ಲಿ ಸೂರ್ಯರಿಲ್ಲ, ಮತ್ತೆ ಯಾವುದು ಇನ್ನೊಂದು ಶಕ್ತಿ ಇಲ್ಲ, ಅಂಥ ಸ್ಥಾನದಿಂದ ನಮಗೆ ಹೋಗಬೇಕಾಗ್ಯದ. ಇನ್ನು ನಮ್ಮದು ನಾವಿಲ್ಲಿದ ಟಪಾಲ್ ಹಾಕಿದ್ರೆ ಯಾರು ಒಯ್ಯೋರು? ಅಲ್ಲಿ ಚಂದ್ರ ಸೂರ್ಯರು ಸಹಿತ ಇಲ್ಲ. ನಮ್ಮ ಟಪಾಲ್ ಯಾರು ಒಯ್ದು ಮುಟ್ಟಿಸ್ಯಾರ ಆ ಪತಿಗೆ? ಜಿ चांद सूरज जग पवन न पानी ಅಲ್ಲಿ ನೀರು ಇಲ್ಲ ಮತ್ತು ಗಾಳಿಯೂ ಇಲ್ಲ. ಜಿ पतिया को ले जाए. ಚಂದ್ರ ಸೂರ್ಯಾದಿಗಳನ್ನು ಇಲ್ಲ ಅಂದ್ರೆ ನನ್ನ ಟಪಾಲ್ ವರ್ತಮಾನ ಏನದಂದ್ರೆ ಯಾರು ಒಯ್ಯವರು? ಜಿ सोहंकार से काया सिरजी तामे रंग समाई. ಇದು ಶರೀರ ಹೇಗದಂದ್ರೆ ಸೋಹಂ ಶಕ್ತಿಯಿಂದ ಉತ್ಪತ್ತಿಯಾಗಿತ್ತು, ಅದರಲ್ಲಿ ಆ ರಂಗು ಬಂದು ಕೂಡ್ಯದ ಈ ಶರೀರದಲ್ಲಿ. ಜಿ सोहंकार से काया सिरजी तामे रंग समाई. कगे कबीर सुनो भई साधो बिरले एक घर पाई. ಕಡೆಗೆ ಏನಂತಾರೆ ಕಿ ಹೇ ಸಾಧು ಜನರ, ವಿರಳ ಯಾರಾದ್ರೂ ಈ ಮನೆ ಗುರ್ತು ಮಾಡು. मीठा लागा गुरु सबदी साधुरानिया. ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ ಮೂರನೇ ಪೀಠದಲ್ಲಾದಂಥ ಅಮರದೇವರು ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾನೆ? ಹೇ ಪರಮಾತ್ಮನೇ, ನಿನ್ನ ನಾಮ ಮಹಾರಸಕರವಾದದ್ದು, ಅಮೃತಮಯವಾದದ್ದು. ಅವರ गुरु सबदी गुरु सबदी ಹಾ ಶಂಕಾ ಉಪಸ್ಥಿತ ಆಗ್ತದೆ. ಇಂಥ ಅಮೃತಮಯವಾದಂತಹ ನಾಮ ನಮಗೆ ಮರೆತು ಯಾಕೆ ವಿಷಯದಲ್ಲಿ ಹೋಗುವಂಗೆ ಮಾಡ್ತದೆ. ಇಂಥದ್ದು ಬಿಟ್ಟು ನಾವು ಮತ್ತೆ ವಿಷಯ ರೂಪವಾದಂತಹ ನೀಚ ಭೋಗಗಳಲ್ಲಿ ಯಾಕೆ ಶಕ್ತಿ ಹೊಂದಿದೆವು ಅಂದ್ರೆ ನೀನು ಇದೆಲ್ಲ ಬಿಟ್ಟು ಗುರುವಿಗೆ ಶರಣ ಹೋಗು.
ಆ ಗುರು ನಿನ್ನಲ್ಲಿದ್ದಂತಹ ನಾಮಕ್ಕೆ ಕನೆಕ್ಷನ್ ಕೊಡ್ತಾನೆ. ಅವರು ಹೇಳಿದ ಪ್ರಕಾರ ನೀನು ದಿನಾಲು ಅಭ್ಯಾಸ ಮಾಡಿ ಆ ಅಮೃತಮಯವಾದಂತಹ ನಾಮ ಪ್ರಕಟ ಮಾಡಿಕೊಂಡಿದ್ದಾದರೆ ಈ ಪ್ರಪಂಚದ ವಿಷಯ ಸುಖಾದಿಗಳು ದುಃಖಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ಇದು ಕೇವಲ ನಾವು ಹೋಗೋದು ಬರೋದು ಮಾಡೋದ್ರದಿಂದನೂ ಸಿಗುವುದಲ್ಲ. ನಿತ್ಯ ಪ್ರತಿ ಆಹೋರಾತ್ರ ಆ ಗುರುವಿನ ಚಿಂತನೆ ಧ್ಯಾನ ನಾಮದಲ್ಲಿ ಇದ್ರೆ ಮಾತ್ರ ನಮ್ಮ ಚಿತ್ತ ಆ ನಾಮಾಮೃತ ಪಾನ ಮಾಡಿ ಹೊರತಾಗಿ ನಾವು ಎಲ್ಲೋ ಪ್ರಪಂಚ ವಿಷಯದಲ್ಲಿ ಮುಳುಗಿ ಯಾವಾಗೇ ಇರುವ ರಾಧಾಸ್ವಾಮಿ ಅಂದ್ರೆ ಮಾತ್ರ ಅದು ಆಗೋದಲ್ಲ. ಸುಮ್ಮನೆ ಏನೋ ಒಂದು ಮನೆಯಲ್ಲಿ ಅತ್ಲಾಗಿತ್ಲಾಗಿ ಏನದು ಅಂದ್ರೆ ಯಾವುದೋ ಒಂದು ಹರಟಿ ಚಿಂತೆಗಳು ಮಾಡ್ಕೋತ ಕೂಡುವುದಕ್ಕಿಂತಲೂ ಸತ್ಸಂಗದಲ್ಲಿ ಹೋಗಿ ಕೂಡುವುದು ಒಳ್ಳೆಯದು ಇಷ್ಟೇ. ಪರಂತು ನಿನಗೆ ನಿಜವಾದ ನಾಮಾಮೃತವೇ ಬೇಕಾದರೆ ಆಹೋರಾತ್ರ ಅದರಲ್ಲಿ ಚಿತ್ತೈಕ್ಯವಾಗಿ ಆ ಅಮೃತ ಪಾನ ಮಾಡಬೇಕಾಗಿತ್ತು ಹೊರತಾಗಿ ಬಾಯದಿಂದ ಸಿಗುವುದಲ್ಲ. ಸತ್ಸಂಗ ನಮಗಿಷ್ಟು ಮಾಡಬಹುದು. ಹೊರಗೇನದು ಬೆಟ್ಟದ ಮ್ಯಾಗಿನ ಕಲ್ಲ, ಗುಂಡೇನದು ಅಂದ್ರೆ ಯಾವತ್ತೂ ಸುಡುತ್ತಿರ್ತದೆ. ಅದೇ ಕಲ್ಲ ಗಂಗಾದಲ್ಲಿ ಬೀಳೋದ್ರದಿಂದ ತಣ್ಣಗಿರ್ಬೋದು ಹೊರತಾಗಿ ಅದು ಗಂಗಾದ ನೀರಾಗ್ಲಿಕ್ಕೆ ಶಕ್ತಿ ಇಲ್ಲ. ಹೊರಗೆ ತೆಗೆದು ಕೂಡಲೇ ಮತ್ತೆ ಬಿಸಿ. ಹಾಗೇನದಂದ್ರೆ ಸತ್ಸಂಗದಲ್ಲಿ ಇದ್ದ ಕಾಲದಲ್ಲಿ ಗಂಗಾದೊಳಗಿದ್ದಂಥ ಗುಂಡುಗಳು ಅಂತ ತಿಳಿ ಹೊರಗಾದ್ರೂ ಮತ್ತೆ ಅದೇ ಬಿಸಿನೇ. ಅದರಿಂದ ನಾಮಾಮೃತ ಸಿಗುವುದಿಲ್ಲ. ನಿನಗೆ ನಾಮಾಮೃತವೇ ಬೇಕಾದರೆ ಯಾವತ್ತೂ ನಿನ್ನ ಚಿತ್ತ ಏನದಂದ್ರೆ ಆ ನಾಮದಲ್ಲಿ ಕೂಡಿದ್ರೆ ಮಾತ್ರ ನಾಮ ಅಮೃತ ರೂಪದ ನಿನಗೆ ಪಾನ ಮಾಡೋದಕ್ಕೆ ಸಿಗ್ತದೆ. अमृत नाम सद मीठा लगा गुरु सबदी साध आइया सच्ची बानी सहज समानी हर दिल मन वसाइया. ಅದು ಹಾಗದ ಸತ್ಯ ವಾಕ್ಯ ಸತ್ಯ ಧ್ವನಿ ಸಹಜ ಸಮಾನಿ. ಅದು ನಿನ್ನ ಶರೀರದಲ್ಲಿ ಒಳಗೂ ಮತ್ತು ಬ್ರಹ್ಮಾಂಡದಲ್ಲಿಯೂ ತನ್ನಷ್ಟಕ್ಕೆ ತಾನೇ ಸಹಜ ರೂಪದಿಂದ ವ್ಯಾಪಕರು. ಅದಕ್ಕೆ ಯಾರೂ ವ್ಯಾಪಕ ಮಾಡಿಸಿದವರಿಲ್ಲ ಮತ್ತು ಮಾಡಿಸಿಕೊಂಡ್ರೆ ಅದು ಬರುವುದೂ ಅಲ್ಲ. ತನ್ನಷ್ಟಕ್ಕೆ ತಾನೇ ಮೊದಲಾದ್ರೂ ವ್ಯಾಪಕಿತ್ತು, ಈಗಾದ್ರೂ ಅದೇ ನಮ್ಮ ಅಂತರದಲ್ಲಿ ಆತ್ಮಶಕ್ತಿಯಿಂದ ವ್ಯಾಪಕದ. ಅದಕ್ಕೆ ಧ್ವನಿ ಅನ್ರಿ, ಆತ್ಮ ಅನ್ರಿ, ಶಬ್ದ ಅನ್ರಿ, ನಾಮ ಅನ್ರಿ, ಪರಮಾತ್ಮ ಅನ್ರಿ, ಬೇಕಾದ್ರೆ ಗುರು ಅನ್ರಿ, ಎಲ್ಲವನ್ರಿ. हर कर कृपा सतगुरु मिलाइया हर कर कृपा सतगुरु मिलाइया पूरे सतगुरु घर नाम दियाइया पूरे सतगुरु घर नाम दियाइया. ಏನಂತಾರಲ್ಲಿ ಆ ಪರಮಾತ್ಮನ ಕೃಪೆ ಮಾಡಿ ನಾನು ಗುರುವಿಗೆ ಕೂಡಿಸದ. ಗುರುವಿನ ಕೃಪದಿಂದ ನನಗೆ ಪರಮಾತ್ಮ ಸಿಕ್ಕ. ಗುರುವಿನಂದ ನಿನ್ನ ಅಂತರದಲ್ಲಿ ನಾಮದ ಈ ಪ್ರಕಾರ ನಾಮಸ್ಮರಣೆ ಮಾಡಿ ನಿನ್ನ ಅಂತರಿಗೆ ಪರಮಾತ್ಮ ನೀನು ಕೂಡು. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಬರುವುದು ಬೇಕಾಗಿಲ್ಲ. ಕೆಲವರು ಈ ರಹಸ್ಯ ತಿಳಿಲಾರ್ದು ಆ ದೇವರು ದೊಡ್ಡವನು, ಈ ದೇವರು ದೊಡ್ಡವನು, ರಾಮೇಶ್ವರ ದೊಡ್ಡವನು, ಅಂಥ ಈ ಅಪ್ಪ ದೊಡ್ಡವನು, ಎಲ್ಲದಕ್ಕಿಂತಲೂ ಇಲ್ಲೊಂದು ಗುಂಟೇಶ್ವರ ಅದು ಎಲ್ಲಕ್ಕಿಂತ ದೊಡ್ಡದು. ಇವು ಹೊರಗೆ ಯಾವ ದೊಡ್ಡ ಚಿಕ್ಕದು ಇಲ್ಲ. ನಿನ್ನ ಅಂತರದಲ್ಲಿದ್ದಂತಹ ಪರಮಾತ್ಮ ನೀನು ಕೂಡಬೇಕಾಗಿದೆ. ಪರಮಾತ್ಮನ ಕೃಪದಿಂದ ಗುರು ಸಿಕ್ಕ, ಗುರುವಿನ ಕೃಪದಿಂದ ಪರಮಾತ್ಮ ಸಿಕ್ಕ. हर कर कृपा सतगुरु मिलाइया पूरे सतगुरु हर नाम दियाइया ब्रह्मे वेद वाणी परगासी माया मोह पसारा. ಮತ್ತೇನಂತಾರೆ? ಸೃಷ್ಟಿಕರ್ತ ಆದ ಬ್ರಹ್ಮನು
ಈ ಸೃಷ್ಟಿ ನೇಮಾದಿಗಳು ಅಥವಾ ಉತ್ಪತ್ತಿ ಸ್ಥಿತಿಯಾದಿಗಳೇನದಂದ್ರೆ ವರ್ಣನ ರೂಪವಾದಂತಹ ವೇದಗಳ ಉತ್ಪತ್ತಿ ಮಾಡಿದ. ಆ ವೇದವೇ ಏನದಂದ್ರೆ ಮುಖ್ಯ ಅಂತ ಹೇಳಿ ತಿಳಿದು ನಾವು ಈ ಜಗತ್ತು ರೂಪವಾದಂತಹ ಮಾಯಾವಿ ಕರ್ಮಗಳಲ್ಲಿ ಕೂಡಿಬಿಟ್ಟೆವು. ಅದರಲ್ಲಿ ಏನದಂದ್ರೆ ಪುಣ್ಯ ಮತ್ತು ಪಾಪಾದಿಗಳ ವರ್ಣನೆ ಇರುವುದರಿಂದ ಇಂಥದ್ದು ಮಾಡಿದ್ರು ಪುಣ್ಯ, ಇನ್ನೊಂದು ಮಾಡಿದ್ರು ಪಾಪ, ಆ ಪಾಪ ಕಳ್ಕೊಳ್ಳೋದಕ್ಕಾಗಿ ಇಂತಹ ಪುಣ್ಯ. ಇದೇ ಆಯ್ತು ಹೊರತಾಗಿ ಪರಮಾತ್ಮನ ಎಲ್ಲೇದಾನ. ಆ ವೇದ ಕರ್ಮದಲ್ಲಿ ಸಂಪೂರ್ಣ ಪ್ರಪಂಚ ಎಲ್ಲ ಮರ್ತು ಹೋಯಿತು. ಅದೇ ಮಾಯಾವಿ ಕರ್ಮ. महादेव ज्ञानी वरते घर अपने तामस बहुत अहंकार. ಇನ್ನು ಶಂಕರನು ಮಹಾಜ್ಞಾನಿ ನಿರಂಕಾರ ಪುರುಷನು ಅಂತ ವರ್ಣನೆ ಮಾಡ್ತಾರೆ. ಅಂತೂ ಅಹಂಕಾರ ತಮೋಗುಣ. ಕೃಷ್ಣ ಸದಾ ಅವತಾರಿ ರೂಢಾ ಕಿಸ್ ಲಗ್ತರೆ ಸಂಸಾರ. ಇನ್ನು ಹರಿ ವಿಷ್ಣು ಕೃಷ್ಣಾದಿಗಳ ಅವತಾರಾಗಿ ಅವನು ಎನ್ನೋದೊಂದು ಸತ್ ಹೋದ. ಇನ್ನು ತಾನೇ ಜನನ ಮರಣ ರೂಪವಾದಂತಹ ಚಕ್ರದಲ್ಲಿ ಓಡಾಡ್ತಕ್ಕಂತಹ ದೇವಿ ದೇವತಾದಿಗಳು ನಿನಗಾಗಿ ಉದ್ಧಾರ ಮಾಡ್ಯಾರ. ಗುರುಮುಖ ಜ್ಞಾನಿ ರತೆ ಜುಗ ಅಂತರೆ ಚೂಕೆ ಮೋಹ ಗುಬಾರ. ಅದಕ್ಕೆ ಒಂದೇ ಒಂದು ಉಪಾಯ ಏನು, ಗುರುಮುಖತಾ ಧಾರಣ ಮಾಡಿ ಗುರುಮುಖರ ಜ್ಞಾನ ಪ್ರಾಪ್ತ ಮಾಡಿಕೊಂಡು ನೀನು ಅದರಂತೆ ನಡೆದು ಅಂತರಿ ಏನದಂದ್ರೆ ಶಬ್ದದಲ್ಲಿ ಅಥವಾ ಅಂತರಿ ಅನುಭವದಲ್ಲಿ ಕೂಡಿದ್ದಾದರೆ ನೀನು ಉದ್ಧಾರ ನಿಶ್ಚಯ. ಇದರ ವಿನ ಉದ್ಧಾರ ಆಗೋದಕ್ಕೆ ಮತ್ತೆ ಯಾವುದೂ ಇಲ್ಲವೇ ಇಲ್ಲ. ಸತಗುರು ಸೇವಾತೆ ನಿಸ್ತಾರ ಗುರುಮುಖ ತರೆ ಸಂಸಾರ. ಮತ್ತೇನಂತಾರೆ, ಗುರುವಿನ ಸೇವಾದಿಂದೇ ಉದ್ಧಾರ ಆಗಬಹುದು ಹೊರತಾಗಿ ಮತ್ತೆ ಅನ್ಯ ಯಾವುದೂ ಇಲ್ಲ. ಆ ಸೇವಾ ಏನದಂದ್ರೆ ಗುರುಮುಖತಾಗಿ ಧಾರಣ ಮಾಡಿ ನೀನು ಸೇವಾ ಮಾಡಬೇಕಾಗಿತ್ತು. ಹೊರಗಿನ ಸೇವಾ ಮಮಕಾರದಿಂದ ಅವನೊಂದು 1000 ಕೊಟ್ಟ, ನನ್ನ ಹೆಸರು ಅವನಕ್ಕಿಂತಲೂ ದೊಡ್ಡದಾಗಬೇಕು, 10,000 ಕೊಡ್ತೀನಿ. ಯಾರ್ದಪ್ಪ ನೀನು ಕೊಡುವುದು? ಬರಕ್ಕೆ ತಂದಿದ್ದೆ ಅಲ್ಲಿ ನೋಟುಗಳು, ಹೋಗಾಗ ಹೋಯ್ತೆ ಸ್ಮಶಾನ ಭೂಮಿಗೆ, ಇಲ್ಲಿದೆ ಇಲ್ಲೇ ಕೊಟ್ಟು ನಿನಗೆ ಆ ಪರಮಾತ್ಮ ಕೊಟ್ಟಿದ್ದ ಕೊಟ್ಟು ಹೊರತಾಗಿ ನಾನು ಕೊಟ್ಟು ಅಂತ ಹೇಳಿ ಎಲ್ಲಿವರೆಗೂ ನಿನ್ನಲ್ಲಿ ಅಭಿಮಾನದು ಅಲ್ಲಿವರೆಗೂ ನೀನು ಏನೂ ಒಂದು ಕಾಸು ಕೊಟ್ಟಿಲ್ಲ, ಅದಕ್ಕೂ ಹತ್ತಿಲ್ಲ. ನೀನು ಗುರುಮುಖತಾಯಿ ಧಾರಣ ಮಾಡಿ ಅಹಂಕಾರ ರಹಿತನಾಗಿ ತನ್ಮನಾದಿ ಧನಾದಿಗಳೆಲ್ಲ ಅರ್ಪಿತವಾಗಿ ನೀನೆಲ್ಲದಕ್ಕಿಂತಲೂ ಕಡೆಗಾಗಿ ಆ ಪರಮಾತ್ಮನ ಚಿಂತನೆಯಲ್ಲಿ ಕೂಡಿದ್ದಾದ್ರೆ ನೀನು ಸೇವಾ ಸಫಲ. ಇಲ್ಲಿದ್ರೆ ಹಾಗೆ ಮಾಡ್ಕೊಟ್ಟು ಹೋಗೋದೆ. ಜೈ ಸತಗುರು ಸೇವಾತೆ ನಿಸ್ತಾರ ಗುರುಮುಖ ತರೆ ಸಂಸಾರ. ಸಚ್ಚೆ ನಾಯಿರತೆ ಬೈರಾಗಿ ಪಾಯಿನ ಮೋಕ್ಷ ದ್ವಾರ. ಇಂಥ ನಾಮದಲ್ಲಿ ಸಪ್ತನಾಮದಲ್ಲಿ ಯಾರು ಐಕ್ಯ ಹೊಂದುತ್ತಾರೋ ಅವರು ಸರಿ ವೈರಾಗಿಗಳು. ಅವರು ಏನದಂದ್ರೆ ಮೋಕ್ಷದ ಅಧಿಕಾರಿಗಳು, ಮೋಕ್ಷ ಹೊಂದುತ್ತಾರೆ. ವೈರಾಗ್ಯ ಅಂದ್ರೆ ಏನು? ನನಗೇನು ಬೇಕಾಗಿಲ್ಲ ಅನ್ನೋದು ವೈರಾಗ್ಯ. ಮೊದಲೇ ಇದ್ದಿದ್ದಿಲ್ಲ ಅಂದ್ರೆ ಬ್ಯಾಡಪ್ಪ ನಮಗ ಅಂದ್ರೆ ಅದು ವೈರಾಗ್ಯ ಅಲ್ಲ. ಇಲ್ಲೇ ಇಲ್ಲ ನಮ್ಗೇನ್ ಮಾಡೋದು ತಗೊಂಡ್ರು ಅದ್ರ ಹೆಸರು ವೈರಾಗ್ಯ ಅಲ್ಲ. ರಾಜ ಭರ್ತರಿ ಗೋಪಿಚಂದಾದಿಗಳು ಅಥವಾ ಸತ್ಯವಾದಿ ರಾಜ ಹರಿಶ್ಚಂದ್ರನು ಅವರಿಗೇನು ಊಟಕ್ಕೆ ಸಿಗ್ತಿದ್ದಿಲ್ಲ. ಯಾಕೆ ಹೋಗಿ ಕಾಶಿ ನಗರದಲ್ಲಿ ಮಾರ್ಕೋಬೇಕಾಯ್ತು ಅಂದ್ರೆ ಏನು? ಒಂದು ಸತ್ಯಕ್ಕಾಗಿ. ಯಾಕೆ ಹೆಣತಿಗೆ ಮಾರಬೇಕಾಗಿತ್ತು? ಯಾಕೆ ಮಕ್ಕಳಿಗೆ ಮಾರಬೇಕಾಗಿತ್ತು? ಅಷ್ಟೇನದಂದ್ರೆ ವೈರಾಗ್ಯ ಇದ್ರೆ ಸತ್ಯ ದೂರಿಲ್ಲ, ನಾವೇ ಸತ್ಯ ರೂಪ. ನಾವು ಎಲ್ಲ ಏನಂದ್ರೆ ಜೊಳ್ಳಿಟ್ಟುಕೊಂಡು ಅಲ್ಲಿಂದ ಸತ್ಯ ಶೋಧಕರಾಗಬೇಕು ಅಂತೇವೆ. ಏನಂದ್ರೆ ಕತ್ತಲೆಯಲ್ಲಿ ಸೂರ್ಯನ ಮಾತಾಡದಂಗಾಗಿತ್ತು. ರಾತ್ರಿಯಲ್ಲಿ ಕೂತು ಮಧ್ಯರಾತ್ರಿ ಅಮಾವಾಸ್ಯದಲ್ಲಿ
ಸೂರ್ಯ ಹೊರಟ್ರೆ ಹೀಗೆ ಪ್ರಕಾಶ ಆಗ್ತದೆ, ಹಾಗಾಗ್ತದೆ. ಹೀಗೆ ಮಾತಾಡೋದ್ರಿಂದ ಸಿಗೋದಲ್ಲ. ನಿನ್ನ ಚಿತ್ತದಲ್ಲಿ ಯಾವುದು ರಾಗ ಇರಲಾರದೆ ಮತ್ತು ಸತ್ಯದಿಂದ ಏನದಂದ್ರೆ ನೀನು ಶೋಧಕನಾದರೆ, ಆ ಸತ್ಯ ಶಬ್ದ ಪ್ರಕಟ ಆದರೆ, ಸಮಾಧಿಯಲ್ಲಿ ನೀನು ಐಕ್ಯ ಹೊಂದಿದರೆ, ಆ ವೇಳೆಯಲ್ಲಿ ನಿಜ ವೈರಾಗ್ಯ ನಿನ್ನ ಹೃದಯದಲ್ಲಿ ಉತ್ಪತ್ತಿ ಆಗ್ತದೆ. ನನಗೆ ವಲ್ಲವಲ್ಲ ಬೇಕಾಗಿಲ್ಲ ಅನ್ನೋದಿಲ್ಲ, ನಿನ್ನ ಮನಸ್ಸವೇ ಅದರದಿಂದ ಕಡೆಗೆ ಆಗ್ತದೆ. ಇದ್ರ ಹೆಸರು ವೈರಾಗ್ಯ. ಸಚ್ಚೆ ನಾಯಿರತೆ ವೈರಾಗಿ ಪಾಯಿನ ಮುಖ ದ್ವಾರ ಏಕೋ ಸತ್ಯ ವರತೆ ಸಭ ಅಂತರೆ ಸಭ ನಾ ಕರೆ ಪ್ರತಿಪಾಲ. ಒಂದೇ ಒಂದು ಸರ್ವರಲ್ಲಿ ವ್ಯಾಪಕವಾಗಿ ಅದೇ ಸರ್ವರಿಗೆ ರಕ್ಷಾ ಮಾಡ್ತದ. ಅಲ್ಲೇನದಂದ್ರೆ ಜಂಗಮರಲ್ಲಿ, ಬ್ರಾಹ್ಮರಲ್ಲಿ, ವೈಶ್ಯರಲ್ಲಿ, ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಜೈನರಲ್ಲಿ, ಇನ್ನೊಬ್ಬರಲ್ಲಿ ಪರಮಾತ್ಮ ಏನದಂದ್ರೆ ಬೇರೆ ಬೇರೆ ಇಲ್ಲ, ಬೆಳಗ ಕೆಂಪುಗೂ ಇಲ್ಲ, ಮತ್ತು ಕುಳ್ಳ ಗಿಡ್ಡ ಉದ್ದಪ್ಪನೂ ಇಲ್ಲ. ಸರ್ವರಲ್ಲಿನೂ ಏಕೇ ಬರ್ತೆ, ಏಕೋ ಸತ್ಯ ಬರತೆ ಸಭಾಂತರ. ಒಂದೇ ಸತ್ಯವಾದದ್ದು, ಸರ್ವರಲ್ಲಿನೂ ಒಂದೇ ವ್ಯಾಪಕ ಇದ್ದದ್ದು. ಅವರು ಏಕೋ ಸತ್ಯ ವರತೆ ಸಭಗಂತರೆ ಸಭನಾ ಕರೆ ಪ್ರತಿಪಾಲ. ಏನು ಸರ್ವರಲ್ಲಿ ವ್ಯಾಪಕ್ಕಿದ್ದು ಸರ್ವರಿಗೆ ಅದು ಒಂದೇ ರಕ್ಷೆ ಮಾಡ್ತದೆ, ಮತ್ತು ಇನ್ನೊಬ್ರು ಯಾರೂ ಇಲ್ಲ. ಪರಂತು ಅವರವರ ಅಂತಃಸ್ಕರಣ ಹೇಗೆ ಆಗೋದು ಅದರ ರೂಪದಿಂದ ಅವರಿಗೆ ರಕ್ಷೆ ಆಗ್ತದೆ. ಮತ್ತು ಯಾರು ಆ ಏಕತಾದಲ್ಲಿ ಐಕ್ಯ ಹೊಂದ್ಯಾರು ಅವರಿಗೆ ಅದೇ ಸುಖ ಸಿಗ್ತದೆ. ಮತ್ತು ಅದು ಏಕತಾಕ್ಕೆ ನಾವು ತಿಳಿದು ಮತ್ತು ಅನೇಕೋದಲ್ಲಿ ಓಡಾಡಿದ್ರೆ ಅದರ ಫಲನೇ ಸಿಕ್ಕಿತ್ತು, ಹೊರತಾಗಿ ಏಕತಾದ ಫಲ ಸಿಗುವುದಿಲ್ಲ. ಯಾಕೆ ಏಕತಾಮಯ ಆದ ಕಾಲದಲ್ಲಿ ಅದರ ಫಲ ಸಿಗ್ತದೆ. ನಾನಕ್ ಇಕಸ ಬಿನ್ ಮೈ ಅವ್ರ ನ ಜಾನಾ ಸಬ್ನಾ ದೀವಾನ ದಯಾಲು. ಮತ್ತೇನಂತಾರೆ, ನಾನು ಒಂದೇ ವಿನಃ ಮತ್ತಿನ್ನೊಂದೇನು ತಿಳಿಯೋದೇ ಇಲ್ಲ. ಸರ್ವರಲ್ಲಿನೂ ಒಂದೇ ಒಂದು. ನಿನ್ನ ಹೃದಯದಿಂದ ಎಲ್ಲಾ ಭಾವವು ಎಲ್ಲಾ ಸಂಕಲ್ಪಗಳು ತೆಗೆಯೋದರ ಹೆಸರೇ ಮುಕ್ತಿ. ಆ ಒಂದರಲ್ಲಿ ಐಕ್ಯ ಹೊಂದುವುದೇ ಮುಕ್ತಿ. ಮುಕ್ತಿ ಅಂದ್ರೆ ಎಲ್ಲೋ ಮ್ಯಾಗದಂತ ತಿಳಿಬ್ಯಾಡ. ನಿನ್ನ ಮನಸ್ಸವೇ ಇರಲಾರ್ದಂಗೆ ಹೋಗಿ ಆ ಏಕತಾರೂಪವಾದಂತಹ ಚೈತನ್ಯದಲ್ಲಿ ಐಕ್ಯ ಹೊಂದಿದ್ದೇ ಮುಕ್ತಿ. ಮುಕ್ತಿ ಅಂದ್ರೆ ಇನ್ನೊಂದು ಯಾವುದಿರೋ ಒಂದು ದೊಡ್ಡದೊಂದು ಬೇರೆ ಅದಂತ ಹೀಗೆ ತಿಳಿಬ್ಯಾಡ. ಯಾವುದೇ ನಿನ್ನ ಮನುಷ್ಯನ ಸಂಕಲ್ಪ ಇರಲಾರದೆ ಮನಸ್ಸವೇ ಆ ಪ್ರಕಾಶಮಯ ಆದದ್ದೇ ಒಂದು ಮುಕ್ತಿ. ನಾನಕ್ ಇಕಸ ಬಿನ್ ಮೈ ಅವ್ರ ನ ಜಾನಾ ಸಬ್ನಾ ದೀವಾನ ದಯಾಲು.